ಫ್ರೆಂಡ್ಸ್, ತಮಗೆಲ್ಲರಿಗೂ ನನ್ನ ಚಾನಲ್ಗೆ ಮತ್ತೊಮ್ಮೆ ಸುಸ್ವಾಗತ ಕೋರ್ತಾ ಇದನ್ನು ನಾವು 6ನೇ ತರಗತಿಯ ಗಣಿತ ಪ್ರಕಾಶ ಭಾಗ 1ರಿಂದ ಚಾಪ್ಟರ್ 3 ಸಂಖ್ಯೆಗಳ ಆಟದಲ್ಲಿ ಮುಂದಿನ ಒಂದು 3.3 ಸಂಖ್ಯಾ ರೇಖೆಯ ಮೇಲೆ ಸಂಖ್ಯೆಗಳ ವಿನ್ಯಾಸವನ್ನು ನೋಡೋಣ. ಹಿಂದಿನ ವೀಡಿಯೋಸಲ್ಲಿ ನಾನು ಆಲ್ರೆಡಿ ಚಾಪ್ಟರ್ 1, 2 ಮತ್ತು ಈ ಒಂದು ಪಾಠದ ಮೊದಲನೇ ವೀಡಿಯೋನ ಅಪ್ಲೋಡ್ ಮಾಡಿದ್ದೇನೆ. ಸೊ ನೀವು ಹೋಗ್ಬಿಟ್ಟು ನನ್ನ ಪ್ಲೇ ಲಿಸ್ಟಲ್ಲಿ ನೋಡ್ಬೋದು. ಫ್ರೆಂಡ್ಸ್, ಇನ್ನೊಂದೇನಪ್ಪ ಅಂತಂದರೆ ತಮಗೆ ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ನನ್ನ ಹಿಂದಿನ ಎಲ್ಲ ವೀಡಿಯೋಸ್ಗಳಿಗೆ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬಂದಿದೆ. ಸೊ ಈ ವಿಡಿಯೋಗೂ ಸಹ ಇದೇ ರೀತಿಯ ರೆಸ್ಪಾನ್ಸ್ ಸಿಗುತ್ತೆ ಅಂತ ಹೇಳಿಬಿಟ್ಟು ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಸಂಖ್ಯಾ ರೇಖೆಯ ಮೇಲೆ ಸಂಖ್ಯೆಗಳ ವಿನ್ಯಾಸಗಳು. ಈಗ ನಾವು ಸಂಖ್ಯಾ ರೇಖೆಯ ಬಗ್ಗೆ ಸಾಕಷ್ಟು ಪರಿಚಯ ಮಾಡ್ಕೊಂಡಿದ್ದೀವಿ. ನಾವು ಆಲ್ರೆಡಿ ಸಂಖ್ಯಾ ರೇಖೆಯ ಬಗ್ಗೆ ನಾವು ತಿಳ್ಕೊಂಡಿದ್ದೀವಿ. ನಾವು ಕೆಲವು ಸಂಖ್ಯೆಗಳನ್ನು ಸಂಖ್ಯಾ ರೇಖೆಯ ಮೇಲೆ ಅವುಗಳ ಸೂಕ್ತ ಸ್ಥಾನದಲ್ಲಿ ಇರಿಸಬಹುದೇ ಎಂಬುದನ್ನು ಗಮನಿಸೋಣ. ಆ ಸಂಖ್ಯೆಗಳು ಅಂತ ಅಂದರೆ ಇಲ್ಲಿ ಕೊಟ್ಟಿದ್ದಾರೆ ಅವರೆಯ 2180. ಹೇಗೆ ಅಂತ ಅಂದರೆ ಇದು ಒಂದು ಸ್ವಲ್ಪ ಊಹೆ ಮಾಡ್ಕೊಂಡಿರೋದು. ಯಾಕೆಂತಂದರೆ ಮಧ್ಯ ನಂಬರ್ಸ್ಗಳನ್ನು ಕೊಟ್ಟಿಲ್ಲ, ಗೆರೆಗಳನ್ನು ಕೊಟ್ಟಿಲ್ಲ ಅಲ್ವಾ. ಇದು 1000, ಇದು 2000, ಇದು 2500. ಓಕೆ, ಇದು 2500. 2180 ಬರುತ್ತೆ, ಇಲ್ಲಿ ಬರುತ್ತಲ್ವಾ. 100, 200, 300, 400, 500 ಅಂದಮೇಲೆ 180 ಇಲ್ಲಿ ಬರುತ್ತೆ ಅಂತ ಒಂದು ಊಹೆ, ಅಂದಾಜು. ಓಕೆ, ನೆಕ್ಸ್ಟ್ ಅದಾದಮೇಲೆ ನೆಕ್ಸ್ಟ್ ಯಾವ ನಂಬರ್ ಕೊಟ್ಟಿದ್ದಾರೆ? 2774. ಅದೇ 500 ಆಯಿತು, 600 ಆಯಿತು, 700 ಆಯಿತು. 700 ಆದಮೇಲೆ ಸ್ವಲ್ಪ 54ಕ್ಕೆ ಬಂದಿದೆ ಅಂತ ಹೇಳಿಬಿಟ್ಟು ಅವ್ರು ತೋರಿಸಿದ್ದಾರೆ. ನೆಕ್ಸ್ಟ್ ನಂಬರ್ 1500. ಸೊ 1500 ಡೈರೆಕ್ಟಾಗಿ ಇಲ್ಲೇ ಇದೆ. 1000 ಅಂತ ಅಂದರೆ ಇದು 1500. ಓಕೆ, ನೆಕ್ಸ್ಟ್ 3600. 3600 ಅಂದರೆ ಇದು ಕರೆಕ್ಟಾಗಿ ಹಾಫ್ ಡಿವೈಡ್ ಮಾಡಿದ್ರೆ 3500. ಅದ್ರ ಪಕ್ಕದ ನಂಬರೇ 3600. ಓಕೆ, ಫೈನ್. ನೆಕ್ಸ್ಟ್ 9950. 9000 ಇದೆ. ಓಕೆ, 9000 ಇದೆ. ಓಕೆ, 9000 ಎಷ್ಟು ಇದಾಯಿತು? 9900. 9900 ಅಂತ ಎಲ್ಲೂ ಬರುತ್ತೆ? 100, 200, 900 ಅಂತಂದರೆ ಲಾಸ್ಟಿಗೆ ಬರುತ್ತೆ. ಲಾಸ್ಟಿಂದ ಮತ್ತು 50 ಅಂತಂದರೆ ಇನ್ನೂ ಲಾಸ್ಟಿಗೆ ಬರುತ್ತೆ. ಇದು 9950 ಆಯಿತು. ನೆಕ್ಸ್ಟ್ 9590 ಅಂದರೆ ಸೆಂಟ್ರಿಗೆ ಬಂದುಬಿಟ್ಟು ಒಂದು ಸ್ವಲ್ಪ ಹತ್ತಿರಕ್ಕೆ ಬಂದಿದೆ. ಅದು 9590. ಈಗ 1050 ಹೇಳ್ತಾ ಇದ್ದಾರೆ. ಎಲ್ಲಿದೆ 1000 ಅಂತ ಅಂದಮೇಲೆ 50 100 ಒಳಗಡೆನೇ ಬರುತ್ತಲ್ವ, 1050 ಬರುತ್ತೆ. ಓಕೆ, ನೆಕ್ಸ್ಟ್ 3050. 3050. 3000 ಇದೆ, 100 ಒಳಗಡೆನೇ ಬರುತ್ತೆ, 3050. ಓಕೆ, ಸಂಖ್ಯಾ ರೇಖೆ ಮೇಲೆ ಊಹೆ ಮಾಡ್ಕೊಂಡು ಮಾಡ್ತಾ ಇರೋದು. ಬಟ್ ಅಷ್ಟು ಏನು ಕಂಪ್ಲೀಟ್ ಊಹೆ ಅಲ್ಲ. 5300. 5000, ಇದು 500 ಕರೆಕ್ಟಾಗಿ ಅರ್ಧ. 300 ಅಂದರೆ ಇಲ್ಲಿ ಬರುತ್ತೆ 5300. ಓಕೆ, 8400. ಮತ್ತೆ 8400 ಅಂತ ಅಂದರೆ ಇದು 500 ಕರೆಕ್ಟಾಗಿ ಅರ್ಧ ಮಾಡಿದ್ದೇನೆ. 8500. ಅದ್ರ ಹಿಂದಿನ ಒಂದು ಲೈನಲ್ಲೇ ನಮಗೆ 8400 ಸಿಗುತ್ತೆ. ಈ ರೀತಿಯಾಗಿ ನಾವು ಸಂಖ್ಯಾ ರೇಖೆಯ ಮೇಲೆ ಸಂಖ್ಯೆಗಳನ್ನು ಬರೆದ್ವಿ. ಓಕೆ, ಐ ಹೋಪ್ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಈ ಮುಂದಿನ ಸಂಖ್ಯಾ ರೇಖೆಗಳಲ್ಲೂ ಗುರುತು ಮಾಡಿರುವ ಕೆಲವು ಸಂಖ್ಯೆಗಳನ್ನು ಗುರುತಿಸಿ ಮತ್ತು ಉಳಿದ ಸ್ಥಾನಗಳಲ್ಲಿ ಸಂಖ್ಯೆಗಳನ್ನು ಬರೆ. ಇಲ್ಲಿ ಸೆಂಟ್ರಿಂದ ಕೊಟ್ಟಿದ್ದಾರೆ. 2010 ಇದೆ ಅಂತ ಅಂದಮೇಲೆ ಇದೆಷ್ಟಿದೆ? 2020 ಇದೆ. ಸೊ ಇಲ್ಲಿ ಮಧ್ಯಕ್ಕೆ ಬಂದುಬಿಟ್ಟಿದ್ದಾರೆ ಅಂದರೆ 2015 ಇದೆ. ಸೊ ಮುಂದಕ್ಕೆ ಹೋದಂಗೆ ನಂಬರ್ಸ್ಗಳು ಎಷ್ಟು ಕಡಿಮೆ ಆಗಿದೆ ನೋಡಿ. ಫಸ್ಟು 2015 10 ಹೋದರೆ +5, ಇಲ್ಲಿ ಬರೆದು ಬಿಡ್ತೀನಿ ನಾನು. +5 ಈ ಕಡೆ ಹೋದರೆ +5 ಮಾಡ್ಕೊಳ್ಳಿ, ಈ ಕಡೆ ಹೋದರೆ -5 ಮಾಡ್ಕೊಂಡು ಹೋಗಿ. ಓಕೆ, ಫೈನ್. ಇದು ಅರ್ಥ ಆಗಲಿ ಅಂತ ಮಾಡ್ಕೊಂಡಿದ್ದೀನಿ ಅಷ್ಟೇ, ಬರೆಯೋ ಅವಶ್ಯಕತೆ ಇಲ್ಲ. ಇಲ್ಲಿ +5 ಈ ಕಡೆ. 15, 20, 2025, 2030, 2035. ಓಕೆ, ಅದೇ ಹಿಂದಕ್ಕೆ ಮೈನಸ್ ಮಾಡ್ಕೊಂಡು ಹೋಗಿ 5, 2005, 2000, 1995, ಆದಮೇಲೆ 1990. ಓಕೆ, ನೆಕ್ಸ್ಟ್ ಇಲ್ಲಿ 96, 97, 9996, 9997. ಇದರೊಳಗಡೆ ಇದನ್ನು ಮೈನಸ್ ಮಾಡಿದ್ರೆ +1. ಈ ಕಡೆ ಎಲ್ಲ 1 ಮಾಡ್ಕೊಳ್ಳಿ, ಈ ಕಡೆ ಎಲ್ಲ -1 ಮಾಡ್ಕೊಂಡು ಹೋಗಿ. 97 ಅಲ್ವಾ, ಹಿಂದಿನ ನಂಬರ್ ಅಲ್ವಾ, ಕಡಿಮೆ ಒಂದೊಂದು ಕಡಿಮೆ ಮಾಡ್ಕೊಂಡು ಹೋಗ್ರಿ ಅಂತ. 9998. ಇದು 9999. 9999ಕ್ಕೆ 1 ಸೇರಿಸಿದ್ರೆ 10000. ಇದು 10001. ಇದು 10002. ಓಕೆ, ನೆಕ್ಸ್ಟ್ ಇಲ್ಲಿ ಕಡಿಮೆ ಮಾಡ್ಕೊಂಡು ಹೋಗಿ. 9996, 9995, 9994, 9993. ಓಕೆ, ನೆಕ್ಸ್ಟ್ 15077. ಸ್ಟಾರ್ಟಿಂಗ್ ತೋರಿಸ್ಬಿಟ್ಟಿದ್ದಾರೆ 15077, 15078. ಹಾಗಾದರೆ ಇಲ್ಲೂ ಸಹ ಒಂದು ಜಾಸ್ತಿ ಮಾಡ್ತಾ ಹೋಗಿದ್ದಾರೆ. ಓಕೆ, 15079, 15080, 15081, 15082,
83 ಕೊಟ್ಟಿದ್ದಾರೆ. 15,084, 15,085, 15,086. ಓಕೆ, ನೆಕ್ಸ್ಟ್ ಇಲ್ಲೂ ಸಹ +1 ಮಾಡ್ಕೊಂಡು ಹೋಗಿದ್ದಾರೆ. ನೆಕ್ಸ್ಟ್ ಇಲ್ಲಿ ನೋಡೋಣ, ಮಧ್ಯ ಕೊಟ್ಟಿದ್ದಾರೆ 86,705, 87,705. ಸೊ ಎಷ್ಟು ಜಾಸ್ತಿ ಮಾಡಿದ್ದಾರೆ, ಒಂದೊಂದು 1000 ಜಾಸ್ತಿ ಮಾಡ್ಕೊಂಡು ಹೋಗಿದ್ದಾರೆ, +1000. ಓಕೆ, 87,000, 86,000, 87,000, 88,705, 89,705, 90,705, 91,705, 92,705. ಅದೇ ಈ ಕಡೆ ಹೋದಾಗ ಏನಾಯಿತು, -1000 ಮಾಡ್ಕೊಂಡು ಹೋಗಿ, ಮೈನಸ್ ಕಡಿಮೆ ಮಾಡ್ಕೊಂಡು ಹೋಗ್ರಿ. 86 ಇತ್ತ, 85,705, 84,705, 83,705. ಓಕೆ, ಕೊಮಾ ಎಲ್ಲ ಕಡೆ ಹಾಕಿ ಮಾಡೋದ್ರಿಂದ ಈಸಿಯಾಗಿ ನಮಗೆ ಓದೋಕ್ಕೆ ಈಸಿ ಆಗುತ್ತೆ. ಮೇಲಿನ ಪ್ರತಿ ಸಂಖ್ಯಾ ರೇಖೆಯಲ್ಲಿ ಅತಿ ಚಿಕ್ಕ ಸಂಖ್ಯೆಗೆ ವೃತ್ತ ಹಾಕು. ಇದು ಚಿಕ್ಕ ಸಂಖ್ಯೆ, ಸ್ಟಾರ್ಟಿಂಗಲ್ಲಿ ಏನು ಬರುತ್ತೋ ಅದರಷ್ಟು ಸಹ ಚಿಕ್ಕ ಸಂಖ್ಯೆ ನೆನಪಿರಲಿ. ಓಕೆ, ನೆಕ್ಸ್ಟ್ ಅತಿ ದೊಡ್ಡ ಸಂಖ್ಯೆಗೆ ಬಾಕ್ಸನ್ನು ಹಾಕು. ಲಾಸ್ಟಿಗೆ ಏನು ಬರುತ್ತೋ ಅದೆಲ್ಲವೂ ಸಹ ದೊಡ್ಡ ಸಂಖ್ಯೆ ಆಗಿರುತ್ತೆ. ಈ ಸಂಖ್ಯಾ ರೇಖೆಯಲ್ಲಿ ದೊಡ್ಡ ಸಂಖ್ಯೆ ಆಗಿರುತ್ತೆ. ಓಕೆ, ಫೈನ್. ನೆಕ್ಸ್ಟ್ ನೋಡೋಣ. 3.4ರಲ್ಲಿ ಅಂಕೆಗಳೊಂದಿಗೆ ಆಟ. ನಾವು ಸಂಖ್ಯೆಗಳನ್ನು 1, 2, 3 ಹೀಗೆ ಬರೆದು ಮುಂದುವರಿಸ್ತೇವೆ. ಇವುಗಳಲ್ಲಿ ಒಂದು ಅಂಕಿಯ 9 ಸಂಖ್ಯೆಗಳಿರುತ್ತೆ, ಹೌದಲ್ವಾ? ಉದಾಹರಣೆಗೆ 1, 2, 3, 4, 5, 6, 7, 8, 9. 10 ಬಂದ ತಕ್ಷಣ ಇದರೊಳಗಡೆ ಒಂದು ಅಂಕಿ, 2 ಅಂಕಿ. ಇದು 2 ಅಂಕಿ ಆಯಿತು. ಅಂಕಿ ಅಂತ ಅಂದರೆ ಗೊತ್ತಾಯ್ತಲ್ವಾ? ಸೊ ಸಂಖ್ಯೆ ಆಗಿಬಿಡತ್ತೆ. ಇದು 2 ಅಂಕಿಗಳು ಸೇರಿಸ್ಬಿಟ್ಟು ಸಂಖ್ಯೆ ಆಗುತ್ತೆ. ಸೊ ಇದರೊಳಗಡೆ 1 ಮತ್ತು 2, ಇದು 1 ಮತ್ತು 0 ಸೇರಿಸ್ಬಿಟ್ಟು 1 ಮತ್ತು 2 ಅಂಕಿ ಆಗುತ್ತೆ. ಇಲ್ಲಿ 1ರಿಂದ 9ರವರೆಗೆ ಎಷ್ಟು ಅಂಕಿಗಳಿದ್ದಾವೆ? 9 ಅಂಕಿಗಳಿದ್ದಾವೆ. ಓಕೆ, ಫೈನ್. ನೆಕ್ಸ್ಟ್ ಅದಕ್ಕೆ ರಿಲೇಟೆಡ್ ಆಗಿ ಇಲ್ಲಿ ಒಂದು ಕ್ವಶನನ್ನು ಕೇಳಿದ್ದಾರೆ. ಏನಂತ ನೋಡೋಣ. 2 ಅಂಕಿಯ, 3 ಅಂಕಿಯ, 4 ಅಂಕಿಯ ಮತ್ತು 5 ಅಂಕಿಯ ಎಷ್ಟು ಸಂಖ್ಯೆಗಳು ಇವೆ ಎಂಬುದನ್ನು ನೋಡಿ. 1ರಿಂದ 9ರವರೆಗೆ 1, 2, 3, 4, 5, 6, 7, 8, 9, ಟೋಟಲ್ 9 ಅಂಕಿ. 2 ಅಂಕಿಯ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ? 10ರಿಂದ 99ರವರೆಗೆ ಆಗುತ್ತೆ ಅಲ್ವಾ? 99 ಆದಮೇಲೆ 100 ಬಂದ ತಕ್ಷಣ ಅದು 3 ಅಂಕಿದಾಗ್ಬಿಡುತ್ತೆ ಅಲ್ವಾ? ಸೊ ಹಾಗಾಗಿಬಿಟ್ಟು 10ರಿಂದ 99ರವರೆಗೆ ಎಷ್ಟಿದ್ದಾವೆ ಅಂತಂದರೆ ನೀವು ಎಣಿಸ್ಕೊಂಡು ಹೋಗ್ಬೋದು. ಸೊ ಆಲ್ರೆಡಿ ಇಲ್ಲಿ 9 ಹೋಗಿದಾವಲ್ವಾ? ಸೊ 9 ಹೋಗಿದೆ, ಇಲ್ಲಿ 10 ಇದೆ, ಇಲ್ಲಿ ಒಂದು 100ರ ಒಂದು ಸ್ಥಾನ ಹೋಗಿದೆ ಅಂತ ಅಂದರೆ 99 ಇದ್ದಾವೆ. ಓಕೆ, ಫೈನ್. 100ರಿಂದ 3 ಅಂಕಿಯದ ದೊಡ್ಡದು ಯಾವುದು? 999. ಸೊ ಇದರೊಳಗಡೆ ಎಷ್ಟಿದ್ದಾವೆ? 900 ಇದ್ದಾವೆ. ಸೊ 4 ಅಂಕಿದ್ದು 9000 ಇದೆ. ಆದಮೇಲೆ 5 ಅಂಕಿದ್ದು 90,000 ಇದೆ. ಓಕೆ, ಫೈನ್. ನೆಕ್ಸ್ಟ್ ನೋಡೋಣ. ಸಂಖ್ಯೆಗಳಲ್ಲಿ ಅಂಕಿಗಳ ಮೊತ್ತ. ಕೆಲವು ನಿರ್ದಿಷ್ಟ ಸಂಖ್ಯೆಗಳ ಅಂಕಿಗಳನ್ನು ಕೂಡಿದಾಗ ಬರುವ ಮೊತ್ತ ಒಂದೇ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ 6ಕ್ಕೆ 8 ಕೂಡಿಸಿದ್ರೆ 14 ಆಯಿತು. 68 ಅನ್ನೋದು ನಂಬರ್. ಸೊ ಒಳಗಡೆ ಪ್ಲಸ್ ಹಾಕಿ ಮಾಡಿದ್ರೆ ಅದು 14 ಬರುತ್ತೆ. 176ಕ್ಕೆ 1 + 7 + 6 ಮಾಡಿದಾಗ ಇದು ಸಹ 14 ಆಯಿತು. 545ಕ್ಕೆ 5 + 4 + 5 ಮಾಡಿದಾಗ 5, 4, 9, 9, 5, 14. ಸೊ ಈ ರೀತಿಯಾಗಿ ಬರುತ್ತೆ. ಸೊ ಅದಕ್ಕೆ ಸಂಬಂಧಿಸಿದಂತೆ ಇಲ್ಲಿ ಕೆಳಗಡೆ ಲೆಕ್ಕಾಚಾರವನ್ನು ಮಾಡಿ ಅಂತ ಕೊಟ್ಟಿದ್ದಾರೆ. ಅಂಕಿ ಮೊತ್ತ 14. ಈಗ ನಮ್ಮ ಗಮನ ಎಲ್ಲಿರಬೇಕು? 14ಕ್ಕಿರಬೇಕು. ಮೊದಲನೇ ಕ್ವಶನ್, ಅಂಕಿಗಳನ್ನು ಕೂಡಿದಾಗ ಮೊತ್ತ 14 ಆಗುವ ಇತರೆ ಅಂಕಿಗಳನ್ನು ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಸೊ ಬನ್ನಿ ನೋಡೋಣ. ಇದರೊಳಗಡೆ 59, 5, 9, 14, 7, 7, 14, 6, 8, 14, 9 + 5, 14, 8 + 6, 14. ಇನ್ನು ನೀವು ಮುಂತಾದವುಗಳನ್ನು ಸಹ ನೀವು ಬರೀಬಹುದು. ಓಕೆ, ಎರಡನೇ ಕ್ವಶನ್, ಅಂಕಿಗಳ ಮೊತ್ತವು 14 ಆಗಿರುವ ಅತಿ ಚಿಕ್ಕ ಸಂಖ್ಯೆ ಯಾವುದು? ಸೊ ನೀವು ನೋಡಬಹುದು, ಇಷ್ಟನ್ನು ಬರೆದಿದ್ದೀವಲ್ಲ, ಇದರೊಳಗಡೆ ಹುಡುಕಬೇಕು ಅಂತ ಇಲ್ಲ. ನೀವು ಹೇಗಾದರೂ ಮಾಡಿ ಒಟ್ಟು 14 ಬರಬೇಕು, 2 ಅಂಕಿ. ಸೊ ನೀವು ಹೇಳ್ಬೋದು ಏನಂತ ಹೇಳಿಬಿಟ್ಟು 2 + 12 14 ಆಗುತ್ತಲ್ವಾ? ಅಲ್ವಾ? 2 + 12 14 ಆಗುತ್ತಲ್ವಾ? ಆದರೆ ಅಲ್ಲಿ ಎಷ್ಟಿದೆ? 3 ಅಂಕಿ ಇದೆ ಅಲ್ವಾ? 2 + 12 ಅಂತ ಅಂದರೆ ಇಲ್ಲಿ ನೋಡ್ರಿ, 2 + 12 ಅಂದರೆ ಇದು ಈ ರೀತಿ. ಓಕೆ, ನೆಕ್ಸ್ಟ್. ಸೊ ಹಾಗಾಗಿಬಿಟ್ಟು 5 + 9 ಇದು ಅತಿ ಚಿಕ್ಕ ಸಂಖ್ಯೆಯಾಗಿದೆ. ನೆಕ್ಸ್ಟ್ ಕ್ವಶನ್, ಸಿಯಲ್ಲಿ ಅಂಕಿಗಳ ಮೊತ್ತ 14 ಇರುವ 5 ಅಂಕಿಯ ಅತಿ ದೊಡ್ಡ ಸಂಖ್ಯೆ ಬರೆಯಿರಿ. ಇಲ್ಲೂ ಸಹ 5 ಅಂಕಿ ಆಗಬೇಕಂತೆ. ಸೊ ಇದೇ 5 ಅಂಕಿಯ ಅತಿ ದೊಡ್ಡ ಸಂಖ್ಯೆ ಹೇಳಿದ್ದಾರೆ. ಸೊ ಅತಿ ದೊಡ್ಡ ಸಂಖ್ಯೆ ಅಂತ ಅಂದರೆ ನಾವು ಇದರೊಳಗಡೆ ನೋಡ್ಬೋದು 95 ಅನ್ನೋದು ಅತಿ ದೊಡ್ಡ ಸಂಖ್ಯೆ. ಸೊ 95
0 ಹಾಕಿದ್ರೆ ಆಯಿತು. ಎಷ್ಟು 5 ಅಂಕಿದಾದರೂ ಮಾಡ್ಕೊಳ್ರಿ, 6 ಅಂಕಿದಾದರೂ ಅಷ್ಟು ಮುಂದಿನ 95 ಅಂತ ಬರೆದ್ಬಿಟ್ಟು ಅಷ್ಟು ಸೊನ್ನೆಗಳನ್ನು ಉಳಿದಿದ್ದು ಸೊನ್ನೆಗಳನ್ನು ಹಾಕಿದ್ರೆ ಆಯಿತು. ಓಕೆ, ನಾನು 5 ಇಲ್ಲಿ ಹಾಕ್ತೀನಿ ಅಂದ್ಕೊಳ್ಳಿ, ಆವಾಗ 9,005 ಆಯಿತು. ಆದರೆ 95,000 ಇದೆಯಲ್ಲ ಅದೇ ದೊಡ್ಡದು. 9 + 5 14 + 0 0 ಕೂಡಿಸಿದ್ರೂ 14 ಆಯಿತು. ಓಕೆ, ನೆಕ್ಸ್ಟ್. ಅಂಕಿಗಳ ಮೊತ್ತ 14 ಆಗಿರುವಂತೆ ನೀವು ರಚಿಸಬಹುದಾದ ಅತಿ ದೊಡ್ಡ ಸಂಖ್ಯೆ ಯಾವುದು? ಅದಕ್ಕಿಂತ ದೊಡ್ಡದಾದ ಸಂಖ್ಯೆಯನ್ನು ರಚಿಸಬಲ್ಲಿರಾ? ಫಾರ್ ಎಕ್ಸಾಂಪಲ್, ಅಂಕಿಗಳ ಮೊತ್ತ 14 ಆಗಬೇಕಂತೆ. ಸೊ ಯಾವುದಾದ್ರೂ ನಂಬರ್ ತೊಗೊಳ್ಳೋಣ. ರಚಿಸಬಹುದಾ ಅತಿ ದೊಡ್ಡ ಸಂಖ್ಯೆ ಯಾವುದು? ನಾನೇನು ಮಾಡ್ತೀನಿ, 1 + 1 + 1 1 1 1 1 1 1 14 ಸಲ 1 2 3 4 5 6 7 8 9 10 11 12 13 14 ಅದಾದಮೇಲೆ ಎಷ್ಟು ಸೊನ್ನೆ ಆದರೂ ಹಾಕಂತೆ. ಸೊ ಒಟ್ಟಿದನ್ನೆಲ್ಲ ಟೋಟಲ್ ಮಾಡಿದ್ರೆ 14 ಬರುತ್ತೆ. ಅದು ಎಷ್ಟೇ ದೊಡ್ಡ ಸಂಖ್ಯೆ ಯಾವುದು ಅಂತ ಅಂದರೆ ಅನ್ಲಿಮಿಟೆಡ್, ಇನ್ಫೈನೈಟ್ ಸಂಖ್ಯೆನೇ ಇಲ್ಲ ಅಲ್ವಾ? ಇನ್ಫೈನೈಟ್ ಅಲ್ಲಿ ಸಂಖ್ಯೆನೇ ಇಲ್ಲ. ಸೊ ಅಪರಿಮಿತ. ಅದಕ್ಕಿಂತ ದೊಡ್ಡದಾದ ಸಂಖ್ಯೆಯನ್ನು ರಚಿಸಬಲ್ಲರು. ಹೌದು, ಎಷ್ಟು ಬೇಕಾದರೂ ಸೊನ್ನೆಗಳನ್ನು ಹಾಕಿ ನಾವು ಬಳಸಬಹುದು. ಸೊ ಇಲ್ಲಿ ನೋಡ್ರಿ, ಹೌದು, ಎಷ್ಟು ಬೇಕಾದರೂ ದೊಡ್ಡ ಸಂಖ್ಯೆಯನ್ನು ನಾವು ರಚಿಸಬಹುದು. ಉದಾಹರಣೆಗೆ ಇಲ್ಲಿ ನೋಡ್ರಿ, ಇಲ್ಲಿ ಬರೆದಿದ್ದೀನಲ್ಲ, ಅದು +9 0 0 0 0 ಯಾವ ರೀತಿಯಾಗಿ ಓದ್ತೀರಾ? ಕೋಟಿಗಳಲ್ಲಿ ಓದ್ತೀರಾ, ಅರಬ್ಗಳಲ್ಲಿ ಓದ್ತೀರಾ, ಬಿಲಿಯನ್ಗಳಲ್ಲಿ ಓದ್ತೀರಾ, ಟ್ರಿಲಿಯನ್, ಎಷ್ಟು ಬೇಕಾದರೂ 0. ಮಧ್ಯದಲ್ಲಿ ಎಷ್ಟು ಝೀರೋಗಳನ್ನಾದರೂ ಸೇರಿಸಿದರೂ ಅಂಕಿಗಳ ಮೊತ್ತ 14 ಆಗಿಯೇ ಇರುತ್ತೆ. ಸೊ ಮಧ್ಯದಲ್ಲೇ ಹಾಕಬೇಕು ಅಂತ ಇಲ್ಲ. 95 ಅಂತ ಬರೆದುಬಿಟ್ಟು ಬಾಕಿ 0 0 0 0 ಕಂಟಿನ್ಯೂ ಮಾಡ್ಕೊಂಡು ಹೋದರೂ ಸಹ ಉತ್ತರ 14 ಬರುತ್ತೆ. ಹಾಗಾಗಿಬಿಟ್ಟು ಎಷ್ಟು ಬೇಕಾದರೂ ದೊಡ್ಡ ಸಂಖ್ಯೆಗಳನ್ನು ರಚಿಸ್ಬೋದು. ಇಷ್ಟೇ ಅಂತ ನಾವು ಕಂಡೀಷನ್ ಹೇಳಕ್ಕೆ ಬರಲ್ಲ. ನೆಕ್ಸ್ಟ್ ಸಂಖ್ಯೆ ಏನಿದೆ? 2ನೇ ಪ್ರಶ್ನೆ. 40 ರಿಂದ 70ರವರೆಗಿನ ಎಲ್ಲ ಸಂಖ್ಯೆಗಳ ಅಂಕಿಗಳ ಮೊತ್ತವನ್ನು ಕಂಡುಹಿಡಿಯಿರಿ. ನೀವು ಗಮನಿಸಿದ ಅಂಶಗಳನ್ನು ತರಗತಿಯಲ್ಲಿ ಹಂಚಿಕೊಳ್ಳಿ. ಈಗೆಷ್ಟಂತೆ? 40 ರಿಂದ 70. ಹೇಗೆ ಮಾಡಬೇಕು? 40 4 + 0 4, 41 4 + 1 5, 4 + 2 6, 43 4 + 3 7, 44 4 + 4 8. ಈ ರೀತಿಯಾಗಿ ಬರ್ಕೊಂಡು ಹೋಗಿದ್ದೀವಿ. 4 + 6 10, 47 ಅಂದರೆ ಇಲ್ಲೇ ಡೈರೆಕ್ಟಾಗಿ ಮಾಡಿಬಿಟ್ಟಿದ್ದೀವಿ. 4 7 11, 4 8 12, 4 9 13, 5ಕ್ಕೆ 0 ಕೂಡಿಸಿದ್ರೆ 5, 51, 5 1 6, 5 2 7, 5 3 8. ಹಾಗೆ ಕಂಟಿನ್ಯೂ ಮಾಡಿಕೊಂಡು ನೀವು 70ರವರೆಗೆ ನೋಡಿದ್ರು ಸಹ ಈ ರೀತಿಯಾಗಿ ಬರುತ್ತೆ. ಓಕೆ, ಫೈನ್. ನೆಕ್ಸ್ಟ್ 3ನೇ ಕ್ವಶನ್. ಕ್ರಮಾನುಗತ ಅಂಕಿಗಳನ್ನು ಹೊಂದಿರುವ 3 ಅಂಕಿ ಸಂಖ್ಯೆಗಳ ಅಂಕಿಗಳ ಮೊತ್ತವನ್ನು ಕಂಡುಹಿಡಿಯಿರಿ. ಕ್ರಮಾನುಗತ ಉದಾಹರಣೆಗೆ 3 4 5 ಅಂತೆ. 3 + 4 + 5 ಇದನ್ನು ಮೊತ್ತವನ್ನು ಕಂಡುಹಿಡಿಯಬೇಕಂತೆ. ಎಷ್ಟಾಯಿತು? 3 4 7, 7 5 12 ಅಲ್ವಾ? ನೀವು ಒಂದು ವಿನ್ಯಾಸವನ್ನು ಗಮನಿಸಿದರಾ? ಈ ವಿನ್ಯಾಸ ಹೀಗೆ ಮುಂದುವರಿಯುತ್ತಾ ಅಂತ ಹೇಳಿದ್ದಾರೆ. ಸೊ ಬನ್ನಿ ನೋಡೋಣ. ಕ್ರಮಾನುಗತ ನಂಬರ್ 1 2 3ರಿಂದ ನೋಡಿಬಿಡೋಣ. 1 2 3, 1 2 3, 3 3 6, 2 3 5 5 4 9, 3 4 5 12, 4 5 6 4 5 9, 9 6 15, 5 6 7 ಹೀಗೆ ಆಯಿತು. 6 7 8, 7 8 9 ಆಗಿಬಿಡ್ತು. ಸೊ ನೆಕ್ಸ್ಟ್ ನಂಬರ್ ತೊಗೊಳ್ಬೋದಲ್ವಾ? ಎಷ್ಟು? 7 8 9 ಆಯಿತು. 10 11 12 ಮಾಡಿದಾಗ 3 ಅಂಕಿದೆ ಕೇಳಿರೋದವರು. 3 ಅಂಕಿಯ 10 11 12 ಮಾಡಿದಾಗ ಎಷ್ಟು ಅಂಕಿ ಆಯಿತು? 1 2 3 4 5 6 ಆಯಿತು ಅಲ್ವಾ? ಸೊ ಹಾಗಾಗಿಬಿಟ್ಟು ತೊಗೊಳಕ್ಕಾಗಲ್ಲ. ಇದೇ ಲಾಸ್ಟು 7 8 9. ಸೊ ಅದರೊಳಗಡೆ ಫಸ್ಟ್ ಕ್ವಶನ್ ಕೊಟ್ಟಿದ್ದಾರೆ. ಏನಂತ ಹೇಳ್ಬಿಟ್ಟು ನೀವು ಒಂದು ವಿನ್ಯಾಸವನ್ನು ಗಮನಿಸಿದ್ದೀರಾ? ಇಲ್ಲಿ ಗಮನಿಸಿ ನೋಡಿ. 6 9 12 15 18 21 24. ಹೌದು, ಕ್ರಮಾನುಗತ 3 ಅಂಕಿ ಸಂಖ್ಯೆಯಲ್ಲಿ ಮೊದಲ ಅಂಕಿ 1 ಹೆಚ್ಚಾದಾಗ ಅಂಕಿಗಳ ಮೊತ್ತ 3ರಷ್ಟು ಹೆಚ್ಚಾಗುತ್ತೆ. 6ಕ್ಕೆ 3 ಕೂಡಿಸಿದ್ರೆ 9, 9ಕ್ಕೆ 3 ಕೂಡಿಸಿದ್ರೆ 12, 3 18, 3 21, 3 24 ಅಂತ. ನೆಕ್ಸ್ಟ್ ಕ್ವಶನ್ ಇದೆ. ಈ ವಿನ್ಯಾಸ ಹೀಗೆ ಮುಂದುವರಿಯುತ್ತಾ? ಇಲ್ಲ. ಆದರೆ ನಾವು 789ರ ನಂತರ ಈ ವಿನ್ಯಾಸವನ್ನು ಮುಂದುವರಿಸಲು ಸಾಧ್ಯವಿಲ್ಲ. ಯಾಕೆ ಅಂತ ಅಂದರೆ 789 ಆದಮೇಲೆ 4 ಅಂಕಿ 5 ಅಂಕಿಯ ನಂಬರ್ಗಳು ಸಿಕ್ಬಿಡುತ್ತೆ. ಸೊ ಇದೇ ಲಾಸ್ಟು. ಹಾಗಾಗಿಬಿಟ್ಟು ಇಲ್ಲಿವರೆಗೆ ನಾವು ಸ್ಟಾಪ್ ಮಾಡ್ಬೋದು. 24 ಪಡೆಯೋವರೆಗೆ ನಾವು ಸ್ಟಾಪ್ ಮಾಡಬಹುದು. ಈ ವಿನ್ಯಾಸ ಮುಂದುವರಿಸೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿಬಿಟ್ಟು ಇಷ್ಟನ್ನು ಬರೆದ್ರೆ ನಾವು 3ನೇ ಕ್ವಶನಿಗೆ ಉತ್ತರ ಆಗುತ್ತೆ. ಕ್ವಶನ್ ಆನ್ಸರ್ಗಳನ್ನು ಬರೆಯೋಕ್ಕಿಂತ ಮುಂಚೆ ಮಕ್ಕಳ ನೀವು ಕ್ವಶನನ್ನು ಅರ್ಥ ಮಾಡ್ಕೊಬೇಕು. ನೀವಾಗಿಯೇ ಸಾಲ್ವ್ ಮಾಡೋಕ್ಕೆ ಪ್ರಯತ್ನ ಪಡಬೇಕು. ಈ ಒಂದು ಆನ್ಸರ್ ಸಿಕ್ಬಿಟ್ಟಿದೆ ಅಂತ ಹೇಳ್ಬಿಟ್ಟು ಡೈರೆಕ್ಟ್ ಅದನ್ನೇ ಕಾಪಿ ಮಾಡಬೇಡಿ. ಸೊ ಎಕ್ಸ್ಪ್ಲನೇಷನ್ ಏನಕ್ಕೆ ನೀಡ್ತಾ ಇರೋದು ಅಂತ ಅಂದರೆ ನಿಮಗೆ ಅರ್ಥ ಆಗಲಿ, ಕಾನ್ಸೆಪ್ಟ್ ಕಂಪ್ಲೀಟಾಗಿ ಅರ್ಥ ಆಗಲಿ ಅನ್ನೋ ಒಂದು ಕಾರಣಕ್ಕೆ ಎಕ್ಸ್ಪ್ಲನೇಷನ್ ನೀಡ್ತಾ ಇರೋದು. ಸೊ ಬನ್ನಿ ನೆಕ್ಸ್ಟ್ ನೋಡೋಣ. ಅಂಕಿ ಪತ್ತೆದಾರರು ಅಂತೆ
1ರಿಂದ 100ರವರೆಗಿನ ಎಲ್ಲ ಸಂಖ್ಯೆಗಳನ್ನು ಬರೆದ ನಂತರ ದಿನೇಶ್ ತಾನು ಎಷ್ಟು ಬಾರಿ 7 ಅಂಕಿಗಳನ್ನು ಬರೆದಿರಬಹುದು ಅಂತ ಹೇಳಿಬಿಟ್ಟು ಹೇಳ್ತಾ ಇದೆ. ಓಕೆ, 7 ಎಷ್ಟು ಬಾರಿ ಬರೆದಿರಬಹುದು ಎಂಬುದನ್ನು ಯೋಚಿಸಿದನು. ಓಕೆ, ಹಾಗಾದರೆ 1ರಿಂದ 100ರವರೆಗೆ ನೀವು ನೋಡಿದ್ರೆ, ಸೊ ಎಕ್ಸಾಂಪಲನ್ನು ನಾನಿಲ್ಲಿ ಬರೀತೀನಿ. ಸೊ 1ರಿಂದ 100ರವರೆಗೆ ತೊಗೊಳ್ತೀನಿ. ಓಕೆ, ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. 7 ಅನ್ನೋದು ಬಿಡಿ ಸ್ಥಾನದಲ್ಲಿ 7 ಎಷ್ಟು ಸಲ ಬರುತ್ತೆ? 7, ಓಕೆ, 17, 27, ಬರೀಲ್ಲ ಇಲ್ಲಿ, 7, 17, 27, 37, 47, 57, 67. ಒಂದು ಅರ್ಥ ಮಾಡಿಕೊಂಡ್ರೆ ಸಾಕು ನಿಮಗೆ. ನೆಕ್ಸ್ಟ್ ಬರುತ್ತೆ 77, 87, 97, 100ರವರೆಗಲ್ವಾ. ಸೊ ಎಷ್ಟು ಸಲ ಆಯಿತು? 1, 2, 3, 4, 5, 6, 7, 8, 9, 10. ಬಿಡಿ ಸ್ಥಾನದಲ್ಲಿ 7 ಎಷ್ಟು ಸಲ ಬಂದಿದೆ? 10 ಸಲ ಬಂದಿದೆ. ಓಕೆ, ಈಗ 10ರ ಸ್ಥಾನದಲ್ಲೂ ಬರುತ್ತಲ್ವ 7. ಯಾವಾಗ ಅಂತ ಅಂದರೆ 67 ಆದಮೇಲೆ 70 ಬರುತ್ತೆ. 70ರಿಂದ 70, 71, 72, 73, 74, 75, 76, 77, 78, 79. ಸೊ ಎಷ್ಟು ಸಲ ಬಂದಿದೆ? ಇದು 77 ಆಲ್ರೆಡಿ ತೊಗೊಂಡಿದ್ದೀವಿ ಲೆಕ್ಕಕ್ಕೆ. 2, 3, 4, ಇಲ್ಲ 77ರಲ್ಲಿ ಬರೀ ಇದು ಬಿಡಿ ಸ್ಥಾನ ತೊಗೊಂಡಿರೋದು ನಾವು. 1, 2, 3, 4, 5, 6, 7, 8, 9, 10. ಇದು ಸಹ 10 ಸಲ ಬಂದಿದೆ. ಹಾಗಾದರೆ ಟೋಟಲ್ ಎಷ್ಟು ಸಲ ಬಂತು? 20 ಸಲ. ಸೊ ನೀವು ಬರೀ 7 ಅನ್ನೋದೇ ಅಲ್ಲ, ಒಂದು ವೇಳೆ ದಿನೇಶು 8 ಅನ್ನೋದು ಎಷ್ಟು ಸಲಿಯಾಗಿ ನೋಡಿದ್ದಾನೆ ಅಂತ ಅಂದರೆ 20 ಸಲ, 5 ಅನ್ನೋದು ಎಷ್ಟು ಸಲ ಬಂದಿದೆ ಅಂದರೆ 20 ಸಲ, 3 ಅನ್ನೋದು ಎಷ್ಟು ಸಲ ಬಂದಿದೆ ಅಂದರೆ 20 ಸಲ. ಒಂದು ಸಂಖ್ಯೆ 1ರಿಂದ 100ರವರೆಗೆ 20 ಸಲ ರಿಪೀಟ್ ಆಗುತ್ತೆ. ಒಂದು ಅಂಕೆ ನೆನಪಿರಲಿ ಈ ಮಾತು. ಯಾವುದೇ ಈ 7ರ ಬದಲಿಗೆ ನೀವು ಯಾವುದೇ ಇದು ಕೊಟ್ಟರು ಸಹ, ಇದು ಒಂದು ನಾನು ಡೆಮೋ ಕೊಟ್ಟಿರೋದು. ಏನು, ಯಾವ ರೀತಿಯಾಗಿ ಬಂತು. ಈ ಜಾಗದಲ್ಲಿ ನಾನು 20 ತೊಗೊಂಡೆ ಅಂತಂದರೆ, 2 ತೊಗೊಂಡೆ ಅಂತ ಅಂದರೂ ಸಹ ಇದೇ ಪ್ರೊಸೆಸ್ ಆಗುತ್ತೆ. ಓಕೆ, ಫೈನ್. ನೆಕ್ಸ್ಟ್, ಹಾಗಾದರೆ 1ರಿಂದ 1000ರವರೆಗಿನ ಸಂಖ್ಯೆಗಳಲ್ಲಿ ಅಂಕಿ 7 ಎಷ್ಟು ಸಲ ಬರುತ್ತೆ ಅಂತ ನಾನು 301 ಸಲ ಅಂತ ಬರೆದಿದ್ದೇನೆ. ಬಟ್ ನಿಮಗೆ ಪ್ರೂಫ್ ಬೇಕಲ್ಲ. ಸೊ 1ರಿಂದ 100ರವರೆಗೆ ಎಷ್ಟು ಅಂತೆ? ಇಲ್ಲೇ ಬಂದುಬಿಟ್ಟಿದೆ, 20 ಸಲ ಬಂದಿದೆ. 20 ಸಲ 1ರಿಂದ 100ರವರೆಗೆ. ಓಕೆ, ಅದಾದಮೇಲೆ ನೆಕ್ಸ್ಟು 101ರಿಂದ 200ರವರೆಗೆ 20 ಸಲ. ನೆಕ್ಸ್ಟ್ 201ರಿಂದ 300ರವರೆಗೆ ಇದೇ 20 ಸಲ. ನೆಕ್ಸ್ಟ್ 301ರಿಂದ 400ರವರೆಗೆ ಇದೇ 20 ಸಲ. 401ರಿಂದ 500ರವರೆಗೆ ಇದೇ 20 ಸಲ. 501ರಿಂದ 600ರವರೆಗೆ ಇದೇ 20 ಸಲ. 601ರಿಂದ 700ರವರೆಗೆ ಇದೇ 20 ಸಲ. 701ರಿಂದ ಭಾಳ ಸಲ 700ರಿಂದ ಬರುತ್ತೆ, ಅದನ್ನು ಆಮೇಲೆ ಹೇಳ್ತೀನಿ ನಾನು. ಸೊ ಈಗ ನೆಕ್ಸ್ಟನ್ನು ನೋಡೋಣ. 800 ತೊಗೊಳ್ಳೋಣ. ಇಲ್ಲಿ ಒಂದು ಬಿಟ್ಟಿರ್ತೇನೆ ನಾನು. ಓಕೆ, 801ರಿಂದ 900ರವರೆಗೆ 20 ಸಲ. 901ರಿಂದ 1000ರವರೆಗೆ 20 ಸಲ. ಓಕೆ, ಹಾಗಾದರೆ ಈಗ ನಾವು ಕೌಂಟ್ ಮಾಡಬೇಕಾಗಿರೋದು 701ರಿಂದ 800ರವರೆಗೆ ಎಷ್ಟು ಸಲ ಅಂತ ಕೌಂಟ್ ಮಾಡಬೇಕು. ಯಾಕೆ ಅಂತಂದರೆ 701 100ರ ಸ್ಥಾನದಲ್ಲಿ ಎಷ್ಟು ಸಲ ಬರುತ್ತೆ ಅಂತಂದರೆ, 100ರ ಸ್ಥಾನದಲ್ಲಿ 7 ಅನ್ನೋದು ಎಷ್ಟು ಸಲ ಬರುತ್ತೆ ಅಂತಂದರೆ 701, 702, 703, ಲಾಸ್ಟಿಗೆ 799ರವರೆಗೂ ಬರುತ್ತೆ ಅಂತ ಅಂದರೆ ಅದು 100 ಸಲ ಬರುತ್ತೆ. ಅದೇ 10ರ ಸ್ಥಾನದಲ್ಲಿ ಆವಾಗಲೇ ನೋಡಿದ್ವಲ್ಲ, ಹಾಗೆ 10ರ ಸ್ಥಾನದಲ್ಲಿ 7 ಅನ್ನೋದು 10 ಸಲ ಬರುತ್ತೆ. ಆಮೇಲೆ ನೆಕ್ಸ್ಟು ಬಿಡಿಯ ಸ್ಥಾನದಲ್ಲಿ 7 ಅನ್ನೋದು ಅದು ಸಹ 10 ಸಲ ಬರುತ್ತೆ. ಹಿಂದಿನ ಸಲ ನಾವು ನೋಡಿದ್ವಲ್ಲ ಈ ಒಂದು ಕಾನ್ಸೆಪ್ಟ್. ಓಕೆ, ಟೋಟಲ್ ಎಷ್ಟಾಯಿತು? 100. ಸೊ ಫಸ್ಟು ಟೋಟಲನ್ನು ನೋಡ್ಕೊಳ್ಳೋಣ. ಎಷ್ಟಪ್ಪ ಅಂತಂದರೆ 21, 2, 3, 4, 5, 6, 7, 8, 9 20 ಸಲ ಬಂತು. 20 ಅನ್ನೋದು 9 ಸಲ ಬಂತು. ಪ್ಲಸ್ ಈ 100 ಪ್ಲಸ್ ಈ 10 ಪ್ಲಸ್ ಈ 10 ಪ್ಲಸ್ 1. ಯಾವ 1 ಬರುತ್ತೆ ಗೊತ್ತಾ? ನೀವು ಇಲ್ಲಿ 700 ಅಂತ ತೊಗೊಳ್ತೀವಲ್ಲ, ಇಲ್ಲಿ ಒಂದು ಸಲ ಕೌಂಟ್ ಆಗುತ್ತೆ. ಟೋಟಲ್ ಆಗಿ ಎಷ್ಟಾಯಿತು? ಇದು 109, 18, 180 ಪ್ಲಸ್ 100 ಪ್ಲಸ್ 20, 10, 10, 20 ಪ್ಲಸ್ 1 ಎಷ್ಟಾಯಿತು? 280, 300, 301. ಓಕೆ ಫೈನ್.
301 ಬಂತು. ಓಕೆ, ಅದನ್ನೇ ನಾನಿಲ್ಲಿ ಬರೆದಿರೋದು. ಸೊ 1ರಿಂದ 1000ವರೆಗಿನ ಸಂಖ್ಯೆಗಳಲ್ಲಿ ಅಂಕಿ 7 ಎಷ್ಟು ಬಾರಿ ಬರುತ್ತೆ ಅಂದರೆ 300. ಅಂಕಿ 6 ಎಷ್ಟು ಸಲ ಬರುತ್ತೆ? 301 ಸಲ. ಅಂಕಿ 5 ಎಷ್ಟು ಸಲ ಬರುತ್ತೆ? 301 ಸಲ ಬರುತ್ತೆ. ಓಕೆ, ನೆಕ್ಸ್ಟ್ ಸಲ ಅಂತ ಬರೆದು 20 ಬಾರಿ ಅಂತ ಬರೀರಿ ನೀವು, ಬೆಟರು. ಸಾರಿ, ಬಿಫೋರ್ ಗೋಯಿಂಗ್ ಟು ಕಮೆಂಟ್ಸ್, ಈ ಒಂದು ಕಮೆಂಟ್ಸ್ ಮಾಡೋಕ್ಕಿಂತ ಮುಂಚೆ ಇನ್ನೊಂದು ಇಲ್ಲಿ ಸ್ವಲ್ಪ ತಪ್ಪಾಗಿದೆ, ಅದನ್ನು ಕರೆಕ್ಷನ್ ಮಾಡ್ತೇನೆ. ಇದು ಒಂದು ಆಲ್ರೆಡಿ ನಾನು 77 ಅನ್ನೋದನ್ನು ನಾನು ಕೌಂಟ್ 700 ನಾನು ಕೌಂಟ್ ಮಾಡಿದ್ದೇನಲ್ವಾ. ಸೊ ಫಾರ್ ಎಕ್ಸಾಂಪಲ್ 601 to 700 ಇದೆ ಅಲ್ವಾ. ಸೊ ಇಲ್ಲೂ ಸಹ ನಮಗೆ 20 ಸಲಿನೇ ಸಿಗೋದು. ಸೊ ಆಲ್ರೆಡಿ ಕೌಂಟ್ ಆಗಿರೋದ್ರಿಂದ ವಿಲ್ ಟೇಕ್ ಓನ್ಲಿ ದ 300 ಇಯರ್. ಸೊ 300 ಸಲ ಅಂತಲೇ ನಾವು ತೊಗೊಬೇಕಾಗತ್ತೆ. ಸೊ ಸಾರಿ ಕನ್ಫ್ಯೂಷನ್ ಆಗಿಬಿಡ್ತು. ಸೊ 300 ಸಲ ಅಂತಲೇ ತೊಗೊಳ್ಳೋಣ. ನೆಕ್ಸ್ಟು ಚಂದದ ಪಾಲಿಂಡ್ರಾಮಿಕ್ ವಿನ್ಯಾಸಗಳನ್ನು ಕಂಟಿನ್ಯೂ ಮಾಡೋಕ್ಕಿಂತ ಮುಂಚೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಈ ಒಂದು ಕಾನ್ಸೆಪ್ಟನ್ನು ಕಂಟಿನ್ಯೂ ಮಾಡ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್. ಐ ಹೋಪ್ ನಿಮಗೆ ನನ್ನ ವೀಡಿಯೋಸ್ ಇಷ್ಟ ಆಗಿದೆ ಅಂದ್ಕೊಂಡಿರ್ತೀನಿ. ಥ್ಯಾಂಕ್ ಯು ಒನ್ಸ್ ಅಗೇನ್.